ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದು ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಇದು ಹಸಿ ಮಸಾಲೆ, ಖಾರ. ಮಟನ್ ಸಾಂಬಾರಿಗೆ ನಾವು 3 ಖಾರ ರುಬ್ಕೊತೀವಿ. ಅದರಲ್ಲಿ ಮೊದಲನೇ ಖಾರ ಇದು. ಫಸ್ಟ್ ರುಬ್ಕೊಂಬಿಡೋಣ. ಕುಕ್ಕರ್ ಕಾದಿದೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ. ಹಸಿ ಮಸಾಲೆ ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪು, ಸ್ವಲ್ಪ ಕೊತ್ತಂಬರಿ, ಚಿಟಿಕೆ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ. ಈಗ ಮಟನ್ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ವಾಟರ್ ಹಾಕ್ಕೊಂಡು ಒಂದು ವಿಸಲ್ ಕೂಗಿಸ್ಕೊಂಬಿಡೋಣ. ನಂತರ 2 ಟೊಮ್ಯಾಟೊ, ಧನಿಯಾ ಪೌಡರ್, ಖಾರ ಪೌಡರ್ ಹಾಕ್ಕೊಂಡು ರುಬ್ಕೊಂಬಿಡೋಣ. ಇದೊಂದು ಖಾರ ಪ್ರಿಪೇರ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಖಾರ ತೆಂಗಿನಕಾಯಿ, ಶುಂಠಿ, ಕೊತ್ತಂಬರಿ, ಚಕ್ಕೆ, ಲವಂಗ, ಏಲಕ್ಕಿದು ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ, ಅದೊಂದು ಸ್ಪೂನ್ ಹಾಕ್ಕೊಂಬಿಡೋಣ. ಇದೊಂದು ಖಾರ ಪ್ರಿಪೇರ್ ಆಯಿತು. ಈಗ ಒಂದು ವಿಸಲ್ ಕೂಗಿ ತಣ್ಣಗಾಗಿದೆ ನೋಡಿ. ಮಟನ್ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಟೊಮೊಟೊ ಖಾರ ರುಬ್ಬಿರೋದನ್ನ ಹಾಕ್ಕೊಂಬಿಡೋಣ. ಕುದೀತಾ ಇದೆ. ಈ ಕಾಯಿ ಖಾರ ಕೂಡ ಹಾಕ್ಕೊಂಬಿಡೋಣ. ಸಾಂಬಾರು ಚೆನ್ನಾಗಿ ಕುದೀಲಿ. ಕುದ್ದಾಗಿದೆ, ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ. ಚೆನ್ನಾಗಿ ಬಂದಿದೆ ಸಾಂಬಾರು, ನಾಟಿ ಸ್ಟೈಲು.